ನಮಸ್ಕಾರ ವೀಕ್ಷಕರೇ. ಎಲ್ಲರ ಊಹೆಯನ್ನು ಮೀರಿ ಅಣ್ಣಾಮಲೈ ಬಿಜೆಪಿಗೆ ರಾಜೀನಾಮೆ ನೀಡಿ ಪಕ್ಷದಿಂದ ಹೊರ ನಡೆದಿದ್ದಾರೆ ಅನ್ನೋ ಸುದ್ದಿ ಬಂತು. ಆದ್ರೆ ಈಗ ಅವರ ರಾಜೀನಾಮೆ ವಿಚಾರವೇ ರೂಮರ್ ಅಂತ ಅನ್ನಿಸ್ಕೊಳ್ತಾ ಇದೆ. ಆದ್ರೆ ಈ ಗ್ಯಾಪ್ ನಲ್ಲಿ ಬಂದಿದ್ದ ಒಂದಷ್ಟು ವಿಷಯಗಳು, ಬಿಜೆಪಿಯಿಂದ ಅಣ್ಣಾಮಲೈ ಹೊರ ನಡೆದ್ರೆ ಅವರ ರಾಜಕೀಯ ಹೇಗಿರ್ತಾ ಇತ್ತು, ಬಿಜೆಪಿ ಬಿಟ್ಟು ಹೋದ ಬಳಿಕ ಅಣ್ಣಾಮಲೈ ಕ್ಯಾಂಪೇನ್ ಯಾವ ರೀತಿ ಇರ್ತಾ ಇತ್ತು, ಈ ನಿರ್ಧಾರ ಸರಿನಾ ಅಥವಾ ತಪ್ಪ, ಇಷ್ಟು ದಿನ ಅಣ್ಣಾಮಲೈಗೆ ಯಾವ ಹುದ್ದೆ ಇಲ್ಲದೆ ಇದ್ರು ಬ್ಯಾಕ್ ಎಂಡ್ ನಲ್ಲಿ ದೇಶದ ದೊಡ್ಡ ರಾಜಕೀಯ ಪಕ್ಷ, ಅದರಲ್ಲೂ ಸೆಂಟ್ರಲ್ ಗವರ್ಮೆಂಟ್ ಸಪೋರ್ಟ್ ಇರ್ತಾ ಇತ್ತು. ಆದ್ರೆ ಇನ್ನು ಮುಂದೆ ಒಬ್ಬಂಟಿಯಾಗಿ ಮುನ್ನಡೆಯೋದಕ್ಕೆ ಸಾಧ್ಯನಾ, ಅಡೆತಡೆಗಳು ಬರೋದಿಲ್ವಾ, ಅಂತಿಮವಾಗಿ ಮುಂದೊಂದು ದಿನ ಮತ್ತೊಮ್ಮೆ ಬಿಜೆಪಿ ಬಳಗವನ್ನ ಸೇರಿಕೊಳ್ತಾರ ಅಥವಾ ಹೊರಗಿನಿಂದ ನಿಂತು ಸಪೋರ್ಟ್ ಮಾಡ್ತಾರ, ಹೀಗೆ ನಾನಾ ರೀತಿಯ ಪ್ರಶ್ನೆಗಳು ಶುರುವಾಗಿದ್ವು. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ದಿಢೀರ್ ಅಂತ ಅಣ್ಣಾಮಲೈ ರಾಜೀನಾಮೆ ವಿಷಯ ಬಂತು. ಆದ್ರೆ ಈಗ ಅದರಲ್ಲೂ ಕನ್ಫ್ಯೂಷನ್ ಶುರುವಾಗಿದೆ. ಈ ಹಿಂದೆ ಹಲವು ಸಲ ರಾಜೀನಾಮೆ ವಿಚಾರ ಮುನ್ನೆಲೆಗೆ ಬಂದಿದ್ರು, ಅದು ಬಂದಷ್ಟೇ ವೇಗದಲ್ಲಿ ಸುಳ್ಳು ಅನ್ನೋದು ಪ್ರೂವ್ ಆಗ್ತಾ ಇತ್ತು. ಆದ್ರೆ ಈಗ ಮಾತ್ರ ಒಂಥರ ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ ಏನೇನೋ ಆಗ್ತಾ ಇದೆ. 2 ದಿನ ಬಿಟ್ಟು ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ದ ಅಣ್ಣಾಮಲೈ ವಿವರಣೆ ನೀಡೋ ಮುನ್ನವೇ ರಾಜೀನಾಮೆ ಸುದ್ದಿ ಹೊರಬಂತು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಕೈಗೆ 5 ಪುಟಗಳ ರಾಜೀನಾಮೆ ಪತ್ರವನ್ನ ನೀಡಿದ್ದಾರೆ ಅನ್ನೋ ಸುದ್ದಿ ಬಂತು. ಸಾಮಾನ್ಯವಾಗಿ ರೆಸಿಗ್ನೇಷನ್ ಲೆಟರ್ 1 ಪುಟದಲ್ಲಿ ಇರುತ್ತೆ, ಆದ್ರೆ 5 ಪುಟಗಳ ರಾಜೀನಾಮೆ ಪತ್ರ ಅನ್ನೋವಾಗ ಈ ನಿರ್ಧಾರದ ಹಿಂದೆ ಸಾಕಷ್ಟು ಘಟನೆಗಳಿವೆ. ಸಾಕಷ್ಟು ದಿನಗಳ ಕಾಲ ಯೋಚಿಸಿ ಬಹಳ ಅಳೆದು ತೂಗಿ ಈ ನಿರ್ಧಾರವನ್ನ ಕೈಗೊಂಡಿರ್ತಾರೆ ಅನ್ನೋ ರೀತಿ ಅನ್ನಿಸ್ಕೊಂಡಿತ್ತು. ಆದ್ರೆ ಈ ಬಗ್ಗೆ ಅವರು ಕ್ಲಾರಿಟಿ ನೀಡೋ ಮುನ್ನ, ಒಂದು ವೇಳೆ ರಾಜೀನಾಮೆ ಫೈನಲ್ ಮಾಡಿದ್ರೆ ಮುಂದಿನ ಹಾದಿ ಅಥವಾ ಯೋಚನೆಗಳು ಯಾವ ರೀತಿ ಇರಬಹುದು ಅನ್ನೋದು ಚರ್ಚೆ ಆಗ್ತಾ ಇದೆ. ಅದನ್ನ ನೋಡ್ತಾ ಹೋದ್ರೆ ಇಂಟ್ರೆಸ್ಟಿಂಗ್ ವಿಚಾರಗಳು ರಿವೀಲ್ ಆಗ್ತಾ ಇದೆ. ಅಣ್ಣಾಮಲೈ ರಿಸೈನ್ ವಿಚಾರದ ಜೊತೆಗೆ ಅವರ ಹೊಸ ಪಕ್ಷದ ಡೀಟೇಲ್ಸ್ ಕೂಡ ಓಡಾಡ್ತಾ ಇತ್ತು. ಇದರಲ್ಲಿ ತಮಿಳುನಾಡು ಹಾಗೂ ತಮಿಳು ಮೊದಲು ಅನ್ನೋದು ಆದ್ಯತೆ ಆಗಿರುತ್ತೆ. ತಮಿಳುನಾಡಿನ ದೃಷ್ಟಿಕೋನದಲ್ಲಿ ರಾಷ್ಟ್ರೀಯತೆ ಅರ್ಥಾತ್ ದೇಶವು ಮುಖ್ಯ ಅನ್ನೋ ಸೈದ್ಧಾಂತಿಕ ನಿಲುವನ್ನ ಹೊಂದಿರ್ತಾರೆ. ಈವರೆಗೆ ಬಂದಿರೋ ಮಾಹಿತಿಗಳ ಪ್ರಕಾರ ನ್ಯಾಷನಲಿಸ್ಟ್, ಸೆಕ್ಯುಲರ್ ಹಾಗೂ ತಮಿಳ್ ಫಸ್ಟ್ ಅನ್ನೋ ಧ್ಯೇಯ ವಾಕ್ಯದೊಂದಿಗೆ ಹಳೆ ಅಖಾಡಕ್ಕೆ ಹೊಸ ವರ್ಚಸ್ಸಿನಿಂದ ಇಳಿತಾರೆ ಅಂತ ಹೇಳಲಾಗಿತ್ತು. ಆಲ್ರೆಡಿ ನೂರಾರು ಪಕ್ಷಗಳು ತಮಿಳುನಾಡಿನಲ್ಲಿ ಇರುವಾಗ ಮತ್ಯಾಕೆ ಅಣ್ಣಾಮಲೈ ಪಕ್ಷ ಪ್ರತ್ಯೇಕವಾಗಿ ಕಾಣಿಸುತ್ತೆ ಅಥವಾ ವಿಶೇಷವಾಗಿ ಜನರು ಪರಿಗಣಿಸ್ತಾರೆ ಅನ್ನೋ ಪ್ರಶ್ನೆ ಹುಟ್ಟಿದ್ರೆ ಅದಕ್ಕೂ ಕೂಡ ಉತ್ತರ ಇದೆ. ತಮಿಳು ಅಥವಾ ತಮಿಳುನಾಡಿನ ಜೊತೆಗೆ ದೇಶವೂ ಮೊದಲು ಅನ್ನೋ ಒಂದೇ ಒಂದು ಪ್ರಾದೇಶಿಕ ಪಕ್ಷ ಅಲ್ಲಿ ಇಲ್ಲ. ಎಲ್ಲರೂ ಸುತ್ತಿ ಬಳಸಿ ದ್ರಾವಿಡ ಸಿದ್ಧಾಂತದ ಹಿಂದೆ ಬಿದ್ದಿದ್ರು. ಮೊದಲ ಬಾರಿಗೆ ದ್ರಾವಿಡ ಅನ್ನೋ ಹೆಸರು ಹೇಳದೆಯೇ ವಿಜಯ್ ಮತ್ತದೇ ಸಿದ್ಧಾಂತವನ್ನ ಜನರ ಮೇಲೆ ಹೇರಿದ್ದಾರೆ. ಈ ಹೊತ್ತಲ್ಲಿ ಅಣ್ಣಾಮಲೈ ಪಕ್ಷ ಅದೆಲ್ಲದಕ್ಕಿಂತ ವಿಭಿನ್ನವಾಗಿ ಕಾಣಿಸ್ತಾ ಇತ್ತು. ಸರಿ, ಎಲ್ಲ ಓಕೆ. ಈ ಸೆಕ್ಯುಲಾರಿಸಂ ಅನ್ನೋ ಪದ ಯಾಕೆ? ಆ ಹೆಸರಿಗಿರೋ ಮರ್ಯಾದೆಯನ್ನ ಆಲ್ರೆಡಿ ಸಾಕಷ್ಟು ಪಕ್ಷಗಳು ಕೆಡಿಸಿ ಗಬ್ಬೆಬ್ಬಿಸಿ ಬಿಟ್ಟಿವೆ. ಈಗ ಸೆಕ್ಯುಲಾರ್ ಅನ್ನೋ ಪದ ಕೇಳಿದ್ರೆ ಜನರಿಗೆ ವಾಕರಿಕೆ ಬರೋ ರೀತಿಯಾಗಿದೆ. ಮತ್ತದೇ ಪದ ಯಾಕೆ ಅನ್ನೋ ಪ್ರಶ್ನೆ ಹುಟ್ಟಬಹುದು. ಅದಕ್ಕೆ ಕೂಡ 2 ಕಾರಣ ಇದೆ. ಒಂದು, ತಮಿಳುನಾಡಿನಂತ ರಾಜ್ಯದಲ್ಲಿ ಸೆಕ್ಯುಲಾರ್ ಅನ್ನೋ ಪದವನ್ನ ಬಳಸಿಲ್ಲ ಅಂದ್ರೆ ಇವರೇನೋ ಮಾಡೋದಕ್ಕೆ ಹೊರಟಿದ್ದಾರೆ, ಡೇಂಜರಸ್ ಅನ್ನೋ ರೀತಿಯ ವಾತಾವರಣವನ್ನ ಸೃಷ್ಟಿಸೋದ್ರಲ್ಲಿ ಸಾಕಷ್ಟು ಪಕ್ಷಗಳು ಯಶಸ್ವಿಯಾಗಿವೆ. ಅದರಿಂದ ಅದನ್ನ ಬಳಸದೆ ಬೇರೆ ವಿಧಿ ಇಲ್ಲ. ಅದರ ಜೊತೆಗೆ ಆ ಪದದ ನಿಜವಾದ ಅರ್ಥವನ್ನು ಕೂಡ ಹೊಸ ಜನರೇಷನ್ಗೆ ತಿಳಿಸೋದು ಅತ್ಯಗತ್ಯವಾಗಿದೆ. ಅಲ್ಪಸಂಖ್ಯಾತರಿಗೆ ಮುತ್ತು ಕೊಟ್ಟು ಹಿಂದೂಗಳು ಸರಿ ಇಲ್ಲ ಅಂತ ಹೇಳಿಕೊಂಡು ಓಡಾಡೋದು ಸೆಕ್ಯುಲಾರಿಸಂ ಅಲ್ಲ. ಜಾತ್ಯತೀತತೆ ಅಂದ್ರೆ ದೇಶದಲ್ಲಿರೋ ಪ್ರತಿಯೊಬ್ಬರು ಸಮಾನರು ಅನ್ನೋ ಅರ್ಥ ಬರುತ್ತೆ. ಎಲ್ಲರೂ ಸಮಾನರು ಅನ್ನೋವಾಗ ಯಾವುದೋ ಒಂದು ಧರ್ಮವನ್ನ ಮಾತ್ರ ಟೀಕಿಸೋದು ಸೆಕ್ಯುಲಾರಿಸಂ ಹೇಗಾಗುತ್ತೆ? ಉದಾಹರಣೆಗೆ ಹಿಂದೂ ಧರ್ಮ ಹಾಗೂ ಆಚರಣೆಗಳಲ್ಲಿ ಮೌಢ್ಯತೆ ಕಾಣಿಸ್ತಾ ಇದೆ, ಅದನ್ನ ಪ್ರಶ್ನೆ ಮಾಡ್ಬೇಕು ಅನ್ನೋ ತೆವಲು ಯಾರಿಗಾದ್ರೂ ಬಂತು ಅಂದ್ರೆ ಅದೇ ರೀತಿ ಎಲ್ಲಾ ಧರ್ಮದಲ್ಲೂ ಇರೋ ಮೌಢ್ಯತೆಯನ್ನು ಕೂಡ ಪ್ರಶ್ನೆ ಮಾಡಿ ಎಲ್ಲಾ ಧರ್ಮಗಳು ಚೆನ್ನಾಗಿರ್ಲಿ ಅನ್ನೋ ಆಶಯವನ್ನ ತೋರಿಸಿದ್ರೆ ಅದನ್ನ ಸೆಕ್ಯುಲಾರಿಸಂ ಅಂತ ಹೇಳ್ಬೋದು. ಅಥವಾ ಧರ್ಮದ ವಿಚಾರವೇ ಬೇಡ, ಎಲ್ಲರನ್ನೂ ಗೌರವಿಸೋಣ ಅನ್ನೋ ಮನೋಭಾವವನ್ನ ಹೊಂದಿದ್ರೆ, ಯಾರನ್ನು ವಿರೋಧಿಸದೆ ಸುಮ್ಮನಿದ್ರೆ ಅದನ್ನೂ ಸೆಕ್ಯುಲಾರಿಸಂ ಅನ್ಬೋದು. ಆದ್ರೆ ತಮಿಳುನಾಡಿನ ಕೆಲ ನಾಯಕರು ಕ್ರಿಸ್ಮಸ್ ಕೇಕ್ ಅನ್ನ ಕಟ್ ಮಾಡಿ ಇಫ್ತಾರ್ ಕೂಟದಲ್ಲಿ ಊಟ ಮಾಡಿ ದೀಪಾವಳಿ ದೀಪವನ್ನೇ ಆರಿಸ್ತಾ ಇದ್ದಾರೆ. ಇದು ಸೆಕ್ಯುಲಾರಿಸಂ ಅಲ್ಲ ಅನ್ನೋದನ್ನ ಜನರಿಗೆ ಮನವರಿಕೆ ಮಾಡಬೇಕು. ಆದ್ರಿಂದ ಆ ಪದವನ್ನ ಉಳಿಸಿಕೊಂಡೇ ಮುಂದಕ್ಕೆ ಹೋಗಲಿದ್ದಾರೆ ಅನ್ನೋ ರೀತಿಯ ಚರ್ಚೆಗಳು ನಡೀತಾ ಇತ್ತು. ಅದರ ಜೊತೆಗೆ ಭಾಷೆ ಅಥವಾ ತಾಯ್ನೆಲದ ವಿಚಾರದಲ್ಲೂ ಕಾಂಪ್ರಮೈಸ್ ಇಲ್ಲ ಅನ್ನೋದನ್ನ ಹೇಳೋ ಉದ್ದೇಶ ಹೊಂದಿದ್ದಾರೆ. ಸರಿ, ಇದನ್ನೆಲ್ಲ ಬಿಜೆಪಿಯಲ್ಲಿ ಇದ್ಕೊಂಡೇ ಮಾಡ್ಬೋದಲ್ವಾ? ಗಜಗಾತ್ರದ ಬಿಜೆಪಿ ಇದ್ದು ಮತ್ತೆ 0ಯಿಂದ ಬರೋದು ಬೇಕಿತ್ತಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಆಲ್ರೆಡಿ ಬಿಜೆಪಿ ಕಡೆಗಣಿಸಿರುವಾಗ ಹೊರಬಂದು ಮಾಡೋದೇ ಸರಿ ಅಂತಲೂ ಅನ್ನಿಸುತ್ತೆ. ಆದ್ರೆ ಬಿಜೆಪಿಯಿಂದ ಹೊರಬಂದೇ ಇದನ್ನ ಮಾಡೋದು ಸರಿ ಅನಿಸೋದಕ್ಕೂ ಬಲವಾದ ಕಾರಣಗಳಿವೆ. ತಮಿಳುನಾಡಿನ ಜನರು ಮೋದಿಯನ್ನ ಗೌರವಿಸ್ತಾರೆ, ಇಷ್ಟಪಡ್ತಾರೆ. ಅದೇ ರೀತಿ ಅಲ್ಲಿನ ಜನರಿಗೆ ಅಣ್ಣಾಮಲೈ ಮೇಲೂ ನಂಬಿಕೆ, ವಿಶ್ವಾಸ, ಪ್ರೀತಿ ಇದೆ. ಆದ್ರೆ ಮೋದಿ ಹಾಗೂ ಅಣ್ಣಾಮಲೈ ಇಬ್ಬರು ಇರೋ ಪಕ್ಷ ಬಿಜೆಪಿ ಬೇಡ.
ಸರಿ, ನಿಮಗೆ ಬಿಜೆಪಿ ಏನ್ ಮಾಡಿದೆ ಅಂತ ಕೇಳಿದ್ರೆ ಯಾರಲ್ಲೂ ಉತ್ತರ ಇಲ್ಲ. ಅವ್ರು ಬಂದ್ರೆ ಎಲ್ಲರನ್ನೂ ಬೇರೆ ಮಾಡ್ತಾರಂತೆ ಅನ್ನೋ ಸಿದ್ಧ ಉತ್ತರವನ್ನ ಹಲವರು ಕೊಡ್ತಾರೆ. ಈ ಉತ್ತರ ಬರೋದಕ್ಕೆ ಕಾರಣ ದಶಕಗಳ ಕಾಲ ಅವರ ತಲೆಯಲ್ಲಿ ಇದನ್ನೇ ತುಂಬಿಸಿರೋದು ಅಂತ ಹೇಳಲಾಗುತ್ತೆ. ಇದಕ್ಕೆ ಸೊಲ್ಯೂಷನ್ ಖಂಡಿತ ಇಲ್ಲ. ಈ ಮನಸ್ಥಿತಿಯನ್ನ ಹೋಗಲಾಡಿಸೋ ಸರ್ಕಸ್ನಲ್ಲಿ ಅಣ್ಣಾಮಲೈ ಪ್ರಯತ್ನಗಳು ವ್ಯರ್ಥವಾಗಬಹುದು. ಆದ್ರಿಂದ ಪಕ್ಷ ಬಿಡೋ ನಿರ್ಧಾರ ಸರಿ ಎನ್ನಿಸ್ಕೊಳ್ತಾ ಇತ್ತು. ಇನ್ನು ಪಕ್ಷದಿಂದ ಹೊರಗೆ ಕಾಲಿಟ್ಟ ಅಣ್ಣಾಮಲೈ ಯಾವ ರೀತಿ ರಣತಂತ್ರ ಮಾಡಬಹುದು ಅನ್ನೋ ಪ್ರಶ್ನೆ ಹುಟ್ಟಿತ್ತು. ಆಲ್ರೆಡಿ ಹೊರಬಿದ್ದಿರೋ ಮಾಹಿತಿಗಳ ಪ್ರಕಾರ ಮೊದಲು ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ತಾರೆ. ಈ ಹಿಂದೆ ಎನ್ ಮಕ್ಕಳ ಯಾತ್ರೆ ಮೂಲಕ ಆಲ್ರೆಡಿ ರಾಜ್ಯವನ್ನೇ ಸಂಚರಿಸಿದ್ರು. ಈಗ ಅವರ ದಾರಿಯಲ್ಲಿ ಯುವಕರನ್ನ ಸೆಳೆಯೋ ಕೆಲಸ ಆಗಬಹುದು ಅಂತ ಹೇಳಲಾಗಿತ್ತು. ಸಿನಿಮಾ ನಟ ಅನ್ನೋ ಕಾರಣಕ್ಕೆ ವಿಜಯ್ಗೆ ದೊಡ್ಡ ಫಾಲೋವಿಂಗ್ ಇರೋದು ಎಷ್ಟು ನಿಜವೋ ಅದೇ ರೀತಿ ವಿದ್ಯಾವಂತ ಸಮುದಾಯ, ಹೊರ ರಾಜ್ಯಗಳಲ್ಲಿ ಹಾಗೂ ಹೊರ ದೇಶಗಳಲ್ಲಿ ಓದುತ್ತಿರುವ ಅಥವಾ ಸೆಟಲ್ ಆಗಿರೋ ಜನರು ಅಣ್ಣಾಮಲೈರನ್ನ ತುಂಬಾ ಇಷ್ಟಪಡ್ತಾರೆ. 2024ರಲ್ಲಿ ಅವರು ಲೋಕಸಭೆಗೆ ಸ್ಪರ್ಧೆ ಮಾಡಿದಾಗ ವಿದೇಶದಿಂದ ಭಾರತಕ್ಕೆ ಬಂದು ಅವರ ಪರ ಕ್ಯಾಂಪೇನ್ ಮಾಡಿದ್ದು, ವೋಟ್ ಹಾಕಿದ್ದು ಎಲ್ಲವೂ ಈಗ ಇತಿಹಾಸ. ಈಗ ಹೊಸ ದಾರಿ ಹಿಡಿಯೋ ಮೂಲಕ ಅಣ್ಣಾಮಲೈ ತಮ್ಮದೇ ಒಂದು ಬಳಗವನ್ನ ಸೃಷ್ಟಿ ಮಾಡಿಕೊಳ್ತಾರೆ. ಸರಿ, ಇದೆಲ್ಲ ಓಕೆ. ಆದ್ರೆ ಇಷ್ಟು ಬೇಗ ಪಕ್ಷ ಬಿಡೋ ನಿರ್ಧಾರ ಸರಿನಾ, ಅಥವಾ ಸ್ವಲ್ಪ ವರ್ಷ ವೆಯ್ಟ್ ಮಾಡಿ ಈ ನಿರ್ಧಾರವನ್ನ ತೆಗೆದುಕೊಳ್ಬಹುದಿತ್ತು ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರವನ್ನ ಹುಡುಕ್ತಾ ಹೋದ್ರೆ ಇದೇ ರೈಟ್ ಟೈಮ್ ಎನಿಸ್ಕೊಳ್ಳುತ್ತೆ. ಒಂದು ವಿಮರ್ಶೆಯ ಪ್ರಕಾರ ತಮಿಳುನಾಡಿನ ಜನರು ಈ ಬಾರಿ ಸಿನಿಮಾ ನಟನನ್ನ ನೋಡಿ ಯಾಮಾರಿ ಬಿಟ್ರು. ರಾಜಕೀಯ ಜ್ಞಾನ ಇಲ್ಲದ ವ್ಯಕ್ತಿಗೆ 108 ಸೀಟ್ ಕೊಡ್ತಾರಾ ಅನ್ನೋ ನೆಗೆಟಿವ್ ವಿಮರ್ಶೆ ಬರುತ್ತೆ. ಆದ್ರೆ ಇದೇ ಹೊತ್ತಲ್ಲಿ ದೇಶದ ಯಾವ ರಾಜ್ಯದಲ್ಲೂ ನಡೆಯದ ಪಾಸಿಟಿವ್ ವಿಚಾರ ನಡೆದಿದೆ. ಅದು ಜನರು ಒಂದೇ ಒಂದು ರೂಪಾಯಿ ತೆಗೆದುಕೊಳ್ಳದೆ ವಿಜಯ್ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಇದು ನಿಜಕ್ಕೂ ಅಪರೂಪದಲ್ಲಿ ಅಪರೂಪ. ಬದಲಾವಣೆ ಬೇಕು ಅಂತ ಜನರು ಡಿಸೈಡ್ ಮಾಡಿದ್ರೆ ಎಲ್ಲಾ ಹಳೆಯ ಸಂಪ್ರದಾಯಗಳಿಗೆ ಬ್ರೇಕ್ ಹಾಕ್ತಾರೆ ಅನ್ನೋದು ಇಲ್ಲಿ ಬಹಳ ಕ್ಲಿಯರ್ ಆಗಿದೆ. ಆದ್ರಿಂದ ಕ್ರಾಂತಿ ಮಾಡೋದಕ್ಕೆ ಇದು ಸರಿಯಾದ ಸಮಯ ಅನ್ನೋ ನಿರ್ಧಾರಕ್ಕೆ ಬಂದಂತಿತ್ತು. ಅಲ್ಲದೆ ಇನ್ನೊಂದು ಪ್ರಮುಖ ವಿಷಯ ಕೂಡ ಇಲ್ಲಿದೆ. ಅದು ಹೇಗೆ ವಿಜಯ್ ಎಲೆಕ್ಷನ್ಗೂ ಮುನ್ನ ಪೈಪೋಟಿ ಇಬ್ಬರ ನಡುವೆ ಮಾತ್ರ, ಅದು ಟಿವಿಕೆ ಹಾಗೂ ಡಿಎಂಕೆ ನಡುವೆ ಅಂತ ಹೇಳಿದ್ರೋ ಇನ್ನು ಮುಂದೆ ಅದು ಬದಲಾಗುತ್ತೆ. ಪೈಪೋಟಿ ಇಬ್ಬರ ನಡುವೆ ಮಾತ್ರ, ಅದು ಅಣ್ಣಾಮಲೈ ಹಾಗೂ ವಿಜಯ್ ನಡುವೆ ಅಂತ. ಯಾಕೆ ಹೀಗಾಗ್ಬೋದು ಅಂದ್ರೆ, ಈಗ ವಿಪಕ್ಷದಲ್ಲಿರೋ ಡಿಎಂಕೆ ಇದುವರೆಗೆ ಒಂದೇ ಒಂದು ಜನಪರ ವಿಚಾರವನ್ನ ಪ್ರಶ್ನೆ ಮಾಡಿಲ್ಲ. ಕೇವಲ ಶಾಸಕರು ಅಲ್ಲಿ ಹೋದ್ರು ಇಲ್ಲಿ ಬಂದ್ರು, ಸನಾತನ ಧರ್ಮನಾಶ ಇಂಥದ್ದೇ ಹೇಳ್ಕೊಂಡು ಬಂದಿದ್ದಾರೆ. ನಿಜವಾದ ವಿಪಕ್ಷ ಹೇಗಿರುತ್ತೆ ಅಂತ ತೋರಿಸ್ಬೇಕು ಅಂದ್ರೆ ಅಲ್ಲಿ ಅಣ್ಣಾಮಲೈ ಇರಬೇಕು. ಅಣ್ಣಾಮಲೈ ಮಾಡಿದ್ದ ಕ್ರಾಂತಿಯಿಂದಲೇ ಈ ಬಾರಿ ವಿಜಯರನ್ನ ರಾಜಕೀಯಕ್ಕೆ ತಂದು ಸಿಎಂ ಮಾಡಿ ವಿಪಕ್ಷದಲ್ಲಿ ಕೂತು ಸರ್ಕಾರ ನಡೆಸೋ ಮಟ್ಟಕ್ಕೆ ಡಿಎಂಕೆ ಬಂತು ಅಂತ ಹಲವರು ಹೇಳ್ತಾರೆ. ಈ ಬಾರಿ ಅಣ್ಣಾಮಲೈ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರೆ ವಿಜಯ್ ಯಾವ ರೀತಿ ಡಿಫೆಂಡ್ ಮಾಡಬಹುದು ಅನ್ನೋ ನಿರೀಕ್ಷೆ ಎಲ್ಲರಲ್ಲೂ ಇದೆ. ಸದ್ಯ ಅಣ್ಣಾಮಲೈ ರಾಜೀನಾಮೆ ವಿಚಾರದಲ್ಲೇ ಸಾಕಷ್ಟು ಕನ್ಫ್ಯೂಷನ್ಗಳಿವೆ. ಕೆಲವರು ರಾಜೀನಾಮೆ ನೀಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ, ಇನ್ನು ಕೆಲವರು ರಾಜೀನಾಮೆ ಕೊಟ್ಟಿಲ್ಲ, ಎಲ್ಲಾ ರೂಮರ್ಗಳು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಬಿಜೆಪಿ ಕಡೆಯಿಂದಲೂ ಕ್ಲಾರಿಟಿ ಬಂದಿಲ್ಲ, ಅಣ್ಣಾಮಲೈ ಕಡೆಯಿಂದಲೂ ಇದುವರೆಗೂ ಕ್ಲಾರಿಟಿ ಬಂದಿಲ್ಲ. ಅದರಿಂದ ಈ ಬಗ್ಗೆ ಅಣ್ಣಾಮಲೈ ಕಡೆಯಿಂದ ಸುದೀರ್ಘ ವಿವರಣೆ ಬಂದ ನಂತರ ಎಲ್ಲವೂ ಕನ್ಫರ್ಮ್ ಆಗುತ್ತೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.